ನನ್ನ ಅಂಕುಶ್ ಸ್ಪಾಟ್ ಚಾನೆಲ್ಗೆ ಸ್ವಾಗತ. ಇವತ್ತು ಸಾರಿಗೆ ಮತ್ತು ಸಂಖ್ಯಾಶಾಸ್ತ್ರ ಬಗ್ಗೆ ಕುಲಂಕುಷವಾಗಿ ಮಾತಾಡೋಣ. ಇದಕ್ಕೂ ಮುಂಚೆ ಕರ್ನಾಟಕ ಲೆಜಿಸ್ಲೇಚರ್ ಅಪ್ಡೇಟ್. ಬೆಳಗಾಂ ವಿಕಾಸಸೌಧದಲ್ಲಿ ಡಿಸೆಂಬರ್ 8ರಿಂದ ಅಂದರೆ ನಿನ್ನೆಯಿಂದ ಅಧಿವೇಶನ ಪ್ರಾರಂಭವಾಗಿದೆ. ಹಿಂದಿನ ಬೆಂಗಳೂರು ಅಧಿವೇಶನದಲ್ಲಿ ಕೆಎಸ್ಆರ್ಟಿಸಿ ವೇತನ ಏರಿಕೆ ವಿಚಾರ ಎಂಎಲ್ಎಗಳು ಎತ್ತಿದ್ರು. ಬಟ್ ಸ್ಟಿಲ್ ನಾಟ್ ಸಾಲ್ವ್ ದ ಇಶ್ಯೂ ಪೇ ಹೈಕ್. ಭರವಸೆ ನೀಡಿದ್ರು, ಕ್ರಮ ಕೈಗೊಳ್ಳಲಿಲ್ಲ. ಈ ಬಾರಿ ಬೆಳಗಾವಿ ಅಧಿವೇಶನದಲ್ಲಿ ಎಂಎಲ್ಎಗಳು ಕೆಎಸ್ಆರ್ಟಿಸಿ ಪೇ ಹೈಕ್ ಬಗ್ಗೆ ವಿಚಾರವನ್ನ ಪ್ರಸ್ತಾಪವನ್ನ ಮಾಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಮತ್ತು ನಾವೆಲ್ಲರೂ ನಿರೀಕ್ಷೆಯಲ್ಲಿ ಇದೆ. ಈ ಅಧಿವೇಶನದಲ್ಲಿ ರಿಟೈರ್ಡ್ ಎಂಪ್ಲಾಯಿ, ನಿವೃತ್ತರ ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಯ ಬೇಡಿಕೆಗಳು, ಪೇ ಹೈಕ್ ಮತ್ತು ಪೆನ್ಷನ್ ಇಂಪ್ರೂವ್ಮೆಂಟ್ ಅಂಡ್ ಅರಿಯರ್ಸ್ ಪೇಮೆಂಟ್ ಬಗ್ಗೆ ಪ್ರಸ್ತಾಪವಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ. ನನ್ನ ವಿಡಿಯೋನ ಲೈಕ್ ಮಾಡ್ತಾ ಇರಿ. ಸಂಖ್ಯಾಶಾಸ್ತ್ರದ ಗುಪ್ತ ಸಂಯೋಗಗಳು, ಭಾಗ್ಯ, ಹಣ, ಕೆಲಸ, ಆರೋಗ್ಯ, ಕೆಎಸ್ಆರ್ಟಿಸಿ ಉದ್ಯೋಗಿಗಳಿಗೆ ವಿಶೇಷ ಜ್ಯೋತಿಷ್ಯ ಮಾರ್ಗದರ್ಶನ ಹಾಗೂ ಸಂಖ್ಯಾಶಾಸ್ತ್ರಗಳ ಬಗ್ಗೆ ಹೇಗೆ ಉಪಯೋಗವಾಗ್ತದೆ ತಿಳಿದುಕೊಳ್ಳೋಣ. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ, ಯಾಕಂತಂದ್ರೆ ಈ ಸಂಖ್ಯಾಶಾಸ್ತ್ರದ ಬಗ್ಗೆ ಹೊಸ ನಾಲೆಜ್ ನಿಮಗೆ ಕೊಡ್ತಾ ಇದ್ದೀನಿ. ಈ ಸಂಖ್ಯಾಶಾಸ್ತ್ರವನ್ನ ತೆಗೆದುಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೋಬಹುದು ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇರ್ತದೆ. ಹಾಗಾಗಿ ನೀವು ಸ್ಕಿಪ್ ಮಾಡದ ಕೊನೆವರೆಗೂ ಈ ವಿಡಿಯೋಗಳನ್ನ ನೋಡಿ. ನಿಮ್ಮ ಜೀವನದ ಭಾಗ್ಯಗಳು, ಸಂಯೋಗಗಳು, ಜನ್ಮ ದಿನಾಂಕವನ್ನು ಬರೆಯಿರಿ ಮತ್ತು ಅದರದ ಭಾಗ್ಯಾಂಕ ತೆಗಿಬೇಕು ನೀವು. ಇದರಲ್ಲಿ ಹಣ, ಕೆಲಸ, ಬಿಸ್ನೆಸ್ ಮೇಲೆ ಪರಿಣಾಮ ಮತ್ತು ಕೆಎಸ್ಆರ್ಟಿಸಿ ಉದ್ಯೋಗಿಗಳು ವಿಶೇಷ ಮಾರ್ಗದರ್ಶನ ಇರ್ತೈತಿ. ಇದರಾಗ ನಾವು 2025 ಮತ್ತು 2026ರ ಸಮಯದ ಚಕ್ರದ ಫಲಿತಾಂಶ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಮೂಲಾಂಕ, ಭಾಗ್ಯಾಂಕ, ಇದು ಬೇಸಿಕ್ ತಿಳ್ಕೊಬೇಕು ನೀವು. ಮೂಲಾಂಕ ಅಂದ್ರೇನ, ಭಾಗ್ಯಾಂಕ ಅಂದ್ರೆ ಏನ ಅಂತೇಳಿ. ಮೂಲಾಂಕ ಮತ್ತು ಭಾಗ್ಯಾಂಕ ಜೀವನದ ಮೇಲೆ ಪರಿಣಾಮ ಹೇಗೆ ಬೀರ್ತಾವು ನೋಡೋಣ. ಮೂಲಾಂಕ ಅಂದ್ರೆ ಜನ್ಮ ದಿನಾಂಕದ ಮೊದಲು ನೀವು ಜನ್ಮ ದಿನಾಂಕ ಬರೀಬೇಕು. 12, ಈಗ ಸಪೋಸ್ 12/1/1978 ನೀವು ಹುಟ್ಟಿದ ದಿನ ಯಾವುದು? 12. ಇದರದ್ದು ನಂಬರ್ಗಳನ್ನು ಕೂಡಿಸ್ಬೇಕು. 12 + 1 + 2 ಕೂಡಿಸಿದ್ರೆ 3. ಇದು ನಿಮ್ದು ಮೂಲಾಂಕ ಆಯ್ತು. ಈಗ ಭಾಗ್ಯಾಂಕ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡ್ಬೇಕು. 12/1/1978 ಡೇಟ್ ಆಫ್ ಬರ್ತ್ ಆತ. ಇದರದ್ದು ಟೋಟಲ್ ನಂಬರ್ 38 ಆಯ್ತು. 2 ಕೂಡಿಸಿದ್ರೆ 11 ಆಯ್ತು. ಇದನ್ನು ಕೂಡಿಸಿದ್ರೆ 1 ಭಾಗ್ಯಾಂಕ ಬಂತು 1. ಹೀಗೆ ನೀವು ಮೂಲಾಂಕ ಮತ್ತು ಭಾಗ್ಯಾಂಕ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡಿ. ಫಸ್ಟ್ ಹಣ, ಬಿಸ್ನೆಸ್, ಆರೋಗ್ಯಕ್ಕೆ ಈ ಮೂಲಾಂಕ ಮತ್ತು ಭಾಗ್ಯಾಂಕಗಳು ಯಾವ ತರ ನೆರವಾಗ್ತವೆ ಎಂದು ನಾವು ನೋಡೋಣ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಶಿಫ್ಟ್, ಒತ್ತಡ, ಸಾಲ, ಸೇವಾ ಸ್ಥಿರತೆಗೆ ಸಂಖ್ಯಾಶಾಸ್ತ್ರ ನಮಗ ಬಹಳಷ್ಟು ಹೆಲ್ಪ್ ಮಾಡ್ತದ. ಅದನ್ನ ಮೂಲಾಂಕ ಮತ್ತು ಭಾಗ್ಯಾಂಕ ನಾವು ಯಾವ ರೀತಿ ನಾವು ಬೆನಿಫಿಟ್ ಗಳನ್ನ ಪಡ್ಕೋಬಹುದು, ಯಾವ ರೀತಿ ನಮ್ಮ ಕೆಎಸ್ಆರ್ಟಿಸಿ ಮಂದಿಗೆ ಅದು ತೊಂದರೆ ಕೊಡುತ್ತದೋ ಅಥವಾ ಉಪಯೋಗ ಆಗ್ತಾ ಇದೋ ಅದನ್ನ ನೋಡೋಣ. ಈಗ ಗುಡ್ ನಂಬರ್ ಕಾಂಬಿನೇಷನ್ ಬಗ್ಗೆ ಹೇಳ್ತೇನೆ. ಲಕ್, ಮನಿ, ಬಿಸ್ನೆಸ್, ಶುಭ ಸಂಯೋಗಗಳು. ನಿಮ್ಮ ಡೇಟ್ ಆಫ್ ಬರ್ತ್ ನಲ್ಲಿ ಭಾಗ್ಯ ಮತ್ತು ಹಣ ಇವು 13 ಇದ್ರೆ ಜ್ಞಾನ, ಬಿಸ್ನೆಸ್ ಕೊಡ್ತದ. 16, 18, 19 ಲೀಡರ್ಶಿಪ್, ಅಥಾರಿಟಿ, ವೆಲ್ತ್. ನಿಮ್ಮ ಜನ್ಮ ದಿನಾಂಕ 16, 18, 19 ಅಂದ್ರೆ ಒಳ್ಳೇದು. ಮತ್ತು 21, 23, 24, 25, 27 ಕರಿಯರ ಮತ್ತು ಮನಿ ಬೂಸ್ಟ್ ಕೊಡ್ತಾವ. ಮತ್ತ ನಿಮ್ದ ಈ ಕಾಂಬಿನೇಷನ್ ನಲ್ಲಿ ಭಾಗ್ಯಾಂಕ ಮತ್ತು ಮೂಲಾಂಕಗಳಲ್ಲಿ ಕಾಂಬಿನೇಷನ್ಗಳು ಬಂದ್ರೆ 31 ಆಗ್ಲಿ, 33, 34, 37, 38, 39 ಸ್ಟೆಬಿಲೈಸ್ ಗ್ರೋತ್ ಕೊಡ್ತಾವ. ಇವು 41 ಕೂಡ ಚಲೋ. 45, 47 ಹೈ ಸಕ್ಸಸ್ ನಂಬರ್ಸ್ ಇವು. ಮತ್ತೆ ಡಿಫಿಕಲ್ಟ್ ನಂಬರ್ಸ್ ಯಾವಪ್ಪ ಅಂದ್ರೆ ಹೆಲ್ತ್ ಸ್ಟ್ರಗಲ್ಸ್ ಕೊಡ್ತಾವ. ಅವು ಆರೋಗ್ಯ ಮತ್ತು ನಿಮ್ಮ ಮಾನಸಿಕ ಒತ್ತಡಕ್ಕೆ
ಪ್ರಾಬ್ಲಮ್ ಮಾಡ್ತದೆ, ಅದು 28. ರಿಲೇಶನ್ಶಿಪ್ ವಿತ್ ಹೆಲ್ತ್ 36 ಕೂಡ ಭಾರಿ ಹೋರಾಟ ಮಾಡಿ ವಿಳಂಬ ಆಗ್ತದೆ ಯಾವುದೇ ಕೆಲಸ ಆಗಲಿ. ಈಗ 42 ನಂಬರ್ ತೋರಿ 48 46 ಹೆಲ್ತ್ ಇಶ್ಯೂ ಭಾಳ ಇರ್ತೈತಿ, ಮೆಂಟಲ್ ಸ್ಟ್ರೆಸ್ ಇರ್ತೈತಿ. 69 ಮೆಂಟಲ್ ಪ್ರೆಷರ್ ಭಾಳ. 82 81 ಕೆಲಸದಲ್ಲಿ ಅಸ್ಥಿರತೆ. ನೀವು ನನ್ನ ವಿಡಿಯೋನ ಲೈಕ್ ಮಾಡ್ರಿ. ಈಗ KSRTC ಫೈನಾನ್ಸ್ ಟಿಪ್ಸ್ ಬಗ್ಗೆ ವಿಚಾರ ಮಾಡೋಣ. KSRTC ಉದ್ಯೋಗಿಗಳಿಗೆ ಹಣಕಾಸು ಸಲಹೆಗಳು ಏನು? ವೇತನ ವಿಳಂಬ ಆಗ್ತೈತಿ, 3 months ಎಮರ್ಜೆನ್ಸಿ ಫಂಡ್ ಇಡ್ರಿ, PF ಲೋನ್ ಬಳಸುವಾಗ ಫ್ಯೂಚರ್ ವ್ಯಾಲ್ಯೂ ಗಮನಿಸ್ರಿ, ಹೆಲ್ತ್ ಪಾಲಿಸಿ ಪ್ರೈವೇಟ್ ಟಾಪ್ ಅಪ್ ಅನಿವಾರ್ಯ ಮಾಡ್ರಿ, ಸೈಡ್ ಇನ್ಕಮ್ ಅಡ್ವೈಸರ್ ಬಿಸ್ನೆಸ್ ಫುಡ್ ಸರ್ವಿಸ್ ಮಾಡ್ರಿ, ಕ್ಯಾರೇಜ್ ಅದು ಕೂಡ ಒಳ್ಳೇದು. ವೀಕ್ಲಿ ಬಜೆಟ್ ಮಾಡಿ 60% ಎಕ್ಸ್ಪೆನ್ಸಸ್, 20% ಸೇವಿಂಗ್ಸ್, 20% ಇನ್ವೆಸ್ಟ್ಮೆಂಟ್. ವರ್ಕರ್ಸ್ ಗಿವ್ ದ ಅಡ್ವಾನ್ಸ್, ಇಂಟೀರಿಯಂ ರಿಲೀಫ್ ಕೊಡ್ರಿ ಅವರಿಗೆ, ಯಾಕಂದ್ರೆ ಇನ್ನೂ 2-3 ವರ್ಷ ಆದ್ರೂ ಪೇ ಹೈಕ್ ಆಗಿಲ್ಲ. ರಿಯಲ್ ಎಸ್ಟೇಟ್ ಟಿಪ್ಸ್ಗಳು. ನೀವು ಪ್ಲಾಟ್ ತಗೊಳ್ಳುವಾಗ ರೇರಾ ಅಪ್ರೂವಲ್ ಆಗಿರ್ಬೇಕ. ಹುಬ್ಳಿ ಧಾರವಾಡ ಆಗಲಿ, ಬೆಂಗಳೂರಾಗಲಿ, ತುಮಕೂರಾಗಲಿ ಫ್ಯೂಚರ್ ಗ್ರೋತ್ ಝೋನ್ ಇರ್ಬೇಕದ. ವಿಲೇಜ್ ಹೈವೇ ಸೈಟ್ ಇದ್ರೆ ಚಲೋ. ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇರಬೇಕು. ಡಾಕ್ಯುಮೆಂಟ್ RTC ಮತ್ತು EC ಮೊಟೇಶನ್ ಇಂಪಾರ್ಟೆಂಟ್. ಓಕೆ, ಈಗ ಹೈಡನ್ ಕಾಂಬಿನೇಷನ್ ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಒಳಗ ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರ ಗೂಢ ಸಂಯೋಗ ಯಾವ್ದು ಚಲೋ ಮತ್ತ ಅವ್ರ ಹೆಸರೇನು? 1 ಇಂಡಿಕೇಟ್ ಸೂರ್ಯ, ಇದು ಲೀಡರ್ಶಿಪ್ ಕ್ವಾಲಿಟಿ. 2 is indicate ಚಂದ್ರ, ಮೈಂಡ್ ಅಂಡ್ ಪೀಸ್, ಅಂಡ್ 3 ಇಂಡಿಕೇಟ್ಸ್ ಗುರು, ವಿಸ್ಡಮ್ ಅಂಡ್ ಮನಿ. 4th ರಾಹು, ಸಕ್ಸೆಸ್ ಆಫ್ಟರ್ ಹಾರ್ಡ್ ವರ್ಕ್. 5 ಬುಧ ಕಮ್ಯುನಿಕೇಶನ್ ಮತ್ತು KSRTC ಸ್ಟೆಬಿಲಿಟಿ. ಶುಕ್ರ ಕಂಫರ್ಟ್ ಫ್ಯಾಮಿಲಿ ಲೈಫ್. ಮತ್ತೆ 8 ಇಂಡಿಕೇಟ್ ಶನಿ, KSRTC ಸ್ಟಾಪ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಡಿಲೇ. 9 ಮಂಗಳ, ಧೈರ್ಯ, ಯಶಸ್ವಿ, ಶಕ್ತಿ. ಇವು 9 ನಂಬರ್ಗಳು ತಮ್ಮ ವ್ಯಕ್ತಿತ್ವದವನ್ನ ಮತ್ತು ಯಾವ ಕೆಲಸವನ್ನು ಮಾಡ್ತವೆ ಇಂಡಿಕೇಟ್ ಮಾಡ್ತಾವೆ. ಇವದನ್ನ ಸ್ಕ್ರೀನ್ ಶಾಟ್ ಹೊಡ್ಕೋರಿ ಮತ್ತೆ ಬರೆದಿಟ್ಕೋರಿ. ಮ್ಯಾಮ್ಸ್ ಫ್ಲವರ್ಸ್ ಪ್ರೊಮೋ ಸ್ಲೈಡ್ ಇದು. ಮ್ಯಾಮ್ಸ್ ಫ್ಲವರ್ಸ್ ಕ್ಲೌಡ್ ಕಿಚನ್ ಅಕ್ಷಯ್ ಕಾಲನಿ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಗಿದೆ. ಉತ್ತರ ಕರ್ನಾಟಕ ಅಥೆಂಟಿಕ್ ಊಟ ಇಲ್ಲಿ ಸಿಗ್ತದೆ. ಜೊಮ್ಯಾಟೊ, ಸ್ವಿಗ್ಗಿ ನೀವು ಡೌನ್ಲೋಡ್ ಮಾಡಿ. KSRTCಗೆ ಇದು ಉತ್ತಮ ಮನೆ ಊಟ. ಟ್ರೈ ಒನ್ಸ್, ಮನೆ ಊಟದ ರುಚಿ ವಾಪಸ್ ಬರುತ್ತದೆ. ಇವರ ಮೊಬೈಲ್ ನಂಬರ್ 9844096473. ಈಗ ಈ ನಂಬರ್ ನಾನು ನಿಮಗೆ 9 ನಂಬರ್ಗಳನ್ನು ಕೊಟ್ಟಲ್ಲ, ಆ ನಂಬರ್ಗಳು ಏನ್ ಇಂಡಿಕೇಟ್ ಮಾಡ್ತಾವ ಮತ್ತು ಅವು ಯಾವ ಅದರ ಹೆಸರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. 1 ಕಮ್ಯುನಿಕೇಶನ್ ಇಂಡಿಕೇಟ್, ಅದು ಸೂರ್ಯ. ನಾಯಕತ್ವ, ಹೆಸರು, ಆತ್ಮವಿಶ್ವಾಸ ಇದರದ್ದು ಕೆಲಸ. ಮತ್ತು 2 ಸೆನ್ಸಿಟಿವಿಟಿ, ಚಂದ್ರ. ಮನಃಶಾಂತಿ, ಭಾವನೆ, ಸಂಬಂಧ. 3 ಕ್ರಿಯೇಟಿವಿಟಿ, ಗುರು. ಇದೇನ್ ನಮಗೆ ಕೊಡ್ತೈತೆ ಅಂದ್ರೆ ಜ್ಞಾನ, ಕಲಿಕೆ, ಅದೃಷ್ಟ. 4ನೇದು ಡಿಸಿಪ್ಲಿನ್, ರಾಹು, ಕಠಿಣ ಕೆಲಸ, ನೇಮ, ಪರೀಕ್ಷೆಗಳು. 6 ಫ್ಯಾಮಿಲಿ, ಮನಿ, ಶುಕ್ರ, ಹಣ, ಮನೆ, ವೈಭವ, ಪ್ರೀತಿ. 7 ಹೆಲ್ತ್, ಮ್ಯಾರೇಜ್, ಇದು ಕೇತು, ಆಧ್ಯಾತ್ಮಿಕತೆ, ಆರೋಗ್ಯ, ಸಂಯಮ. 8 ಫೈನಾನ್ಸ್, ಕರ್ಮ, ಶನಿ. 8 ಶನಿ, ಹಣ, ವಿಳಂಬ, ಕರ್ಮ, ಕಠಿಣ ಪ್ರಗತಿ. 9 ರೆಸ್ಪೆಕ್ಟ್ ಅಂಡ್ ಕಮಾಂಡರ್, ಇದು ಕುಜ, ಮಂಗಳ. ಇದನ್ನ ರೆಪ್ರೆಸೆಂಟ್ ಮಾಡೋದು ಶಕ್ತಿ, ಧೈರ್ಯ, ಗುರು. ಲೈಕ್ ದ ವಿಡಿಯೋ. ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ, ಜೀವನ ಮಾರ್ಗದರ್ಶನ. KSRTC ಉದ್ಯೋಗಿಗಳಿಗೆ ವಿಶೇಷ ರೂಪಿಸಿದ ಮಾರ್ಗದರ್ಶನ ಇದು. ಹಣ, ಆರೋಗ್ಯ, ಕೆಲಸ, ಕುಟುಂಬ ಸಮತೋಲನಕ್ಕೆ ಸೂಕ್ತ ಸಲಹೆಗಳು. 2025 ಶುಭ ಆಗಬಹುದು. ನಿಮ್ಮ ಮೂಲಾಂಕ ಭಾಗ್ಯಾಂಕ ಸೂಚಿಸಿದ ದಾರಿಯಲ್ಲಿ ನಡೆದಿದ್ದರೆ ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಮತ್ತು ನಿಮ್ಮ
ಡೇಟ್ ಆಫ್ ಬರ್ತನ್ನು ನನಗೆ ವಾಟ್ಸಪ್ ಮೂಲಕ ಕಳಿಸ್ರಿ. ನಾನು ನಿಮ್ಮ ಮೂಲಾಂಕ ಭಾಗ್ಯಾಂಕ ಸೂಚಿಸಿ ನಾನು ನಿಮಗೆ ಯೋಗದ ಬಗ್ಗೆ ಮತ್ತು ಅದರದ ಕೆಲಸದ ಬಗ್ಗೆ ನೀವು ಯಾವುದು ನಂಬರ್ನಲ್ಲಿ ಚೆನ್ನಾಗಿ ನಡೀತಿದ್ದೀರಿ, ಯಾವುದು ಚೆನ್ನಾಗಿಲ್ಲ ಅದನ್ನು ನಾನು ಹೇಳ್ತೇನೆ. ನೀವು ಕಮೆಂಟ್ ಮಾಡಿ ನನ್ನ ವಾಟ್ಸಪ್ ನಂಬರಿಗೆ ನಿಮ್ದು ಡೇಟ್ ಆಫ್ ಬರ್ತ್ ಕಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.